ಈ IPOಗಳ ಬಗ್ಗೆ ನಾವು ಏನು ಯೋಚನೆ ಮಾಡಿ ತಗೋಬೇಕು? 30 ರಿಂದ 40% ಗ್ರೇ ಮಾರ್ಕೆಟ್ ಪ್ರೀಮಿಯಂ ತೋರಿಸ್ತಾ ಇದ್ರೆ ಅಪ್ಲೈ ಮಾಡಿ. ಅಲರ್ಟ್ ಆಗೋದು ಬಿಡೋದು ನೆಕ್ಸ್ಟ್. 10,000 ಇನ್ವೆಸ್ಟ್ ಮಾಡಿದೆ, ಅದು 15,000 ಆಯಿತು ಒಂದೇ ದಿನದಲ್ಲಿ. ನಾನು ಅದನ್ನು 15,000 ಇರೋದನ್ನು ಹಂಗೆ ಇಟ್ಕೋಬೇಕಾ ಅಥವಾ ಸೇಲ್ ಮಾಡಬೇಕಾ? ನನಗೆ ಒಂದು ವಾರದಲ್ಲಿ 50% ಬರ್ತಾ ಇದೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು? ಒಂದು ವಾರದಲ್ಲಿ 30% ಬರ್ತಾ ಇದೆ, ಇನ್ನೇನು ಬೇಕು? ಅದು ನನ್ನ ಅದೃಷ್ಟದಿಂದ ಬರ್ತಾ ಇದೆ ಅಷ್ಟೇ. ಈ ಅಲಾಟ್ಮೆಂಟು ನಾವು ಯಾರಿಗೆ ಹೇಳೂ ಮಾಡ್ಸೋಕ್ಕಾಗಲ್ಲ. ಮತ್ತು ಸ್ಟಾಕ್ ಮಾರ್ಕೆಟ್ ಅಂತ ತೊಗೊಂಡಾಗ ಇದೊಂದು ದೊಡ್ಡ ಸಾಗರ ಇದು. ಸೊ ಎಲ್ಲದನ್ನೂ ನಾವು ಕಲಿಯೋಕ್ಕಾಗಲ್ಲ. ಎಲ್ಲ ಕಲಿತ್ರೆ ನಮಗೆ ಕನ್ಫ್ಯೂಷನ್ ಜಾಸ್ತಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಮನಿ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಮಹಾಮನಿ ಕಾರ್ಯಕ್ರಮದಲ್ಲಿ ಎಕ್ಸೆಲ್ ಟೆಂಟ್ಪಿಕ್ಸ್ನ CEO ಮತ್ತು ಫೌಂಡರ್ ಆಗಿರುವಂಥ ಕಾಶಿನಾಥ್ ಅವರು ನಮ್ಮೊಂದಿಗಿದ್ದಾರೆ. ವೆಲ್ಕಮ್ ಟು ದ ಶೋ. ನಮಸ್ತೆ. ಈ ಒಂದು ಎಪಿಸೋಡಲ್ಲಿ ಕೆಲವೊಂದು ತುಂಬ ನಮ್ಮಂಥ ಕಾಮನ್ ಮ್ಯಾನ್ ಮನಸ್ಸಲ್ಲಿ ಬರುವಂಥ ಪ್ರಶ್ನೆಗಳನ್ನ ಒಂದು 4-5 ಪ್ರಶ್ನೆಗಳನ್ನ ಕೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇದು IPOಗಳು ಬಂದಾಗ ಹೆಂಗಿರುತ್ತೆ ಅಂತಂದರೆ, ನಾವು ಫುಲ್ ಪೇಜ್ ಆ್ಯಡ್ ನೋಡ್ತೀವಿ. ಅದರ ಫಸ್ಟು ಎಲ್ಲ ಪೇಪರ್ಗಳನ್ನು ಆ್ಯಡ್ ಕೊಟ್ಟಿರ್ತಾರೆ. ಮತ್ತು ಯಾರಾದರೂ ನಿಮ್ಮ ಥರ ವ್ಯಕ್ತಿಗಳು ಅಥವಾ ಬ್ಯಾಂಕ್ನವ್ರ ಹತ್ರ ಹೋದಾಗ, ನೋಡಿ ಈ IPO ಬಂದಿದೆ, ಇದನ್ನು ತೊಗೊಂಬಿಡಿ, ಇದಕ್ಕೊಂದು ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ನಾವು ಅದನ್ನು ಅಪ್ಲೈ ಮಾಡ್ತೀವಿ, ಆಮೇಲೆ ಅದು ನಮ್ಗೆ ಸಿಗಲ್ಲ, ಭಾಳ ಸಲ ಸಿಗಲ್ಲ. ಸೊ ಅದು ಒಂದು ಅನುಭವ ನನಗಾಗಿದೆ. ಯಾಕೆಂದರೆ ತುಂಬ ಜನ ಅಪ್ಲೈ ಮಾಡ್ತಾರೆ, ಎಲ್ರಿಗೂ ಸಿಗಲ್ಲ. ಬಟ್ ಕೆಲವೊಂದು ಹೆಂಗಾಗುತ್ತೆ ಅಂದರೆ, IPO ತುಂಬ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಹೈಪ್ ಕೊಡ್ತಾರೆ ಮತ್ತು ಅದರದ್ದು ರೇಟ್ ತುಂಬ ಜಾಸ್ತಿ ಇರುತ್ತೆ. ಆಮೇಲೆ ಅದು ನಾವು ತೊಗೊಂಡ್ಮೇಲೆ ಬಿದ್ದೋಗ್ಬಿಡುತ್ತೆ. ಆ ಥರದ್ದಾಗಿದೆ. ಹೀಗಾಗಿ ಈ IPOಗಳ ಬಗ್ಗೆ ನಾವು ಏನು ಯೋಚನೆ ಮಾಡಿ ತಗೋಬೇಕು, ಏನು ನಾವು ವಾಟ್ ಆರ್ ದ ಪ್ಯಾರಾಮೀಟರ್ಸ್ ಟು ಬೈ ಇಟ್? ಸೊ ಅದ್ರ ಬಗ್ಗೆ ಸರ್ ಸಿಂಪಲಾಗಿ ಹೇಳ್ತೀನಿ. ಈಗ ಮಾರ್ಕೆಟಲ್ಲಿ ತುಂಬ IPOಸ್ ಬರ್ತಾನೆ ಇದೆ. ಮೊದಲಾದರೆ ನಮಗೆ ತಿಂಗಳು ಒಂದಿರ್ತಾಯಿತ್ತು, ಅಂದರೆ ಆವಾಗ 2015ಗೂ ಮೊದಲು. ಈಗ ರೀಸೆಂಟಾಗಿ ಅಂತಂದರೆ ಒಂದೇ ದಿನದಲ್ಲಿ 2 IPO, 3 IPO, ಅದ್ರ ಜೊತೆ SME IPO ಅಂತಲೂ ಎಲ್ಲ ಇದೆ. ಸೊ SME ಅಂತಂದರೆ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರೈಸಸ್ ಅಂತ. ಓಕೆ, ನಾರ್ಮಲ್ IPO ಅಂದರೆ ಮೈನ್ IPO ಅಂತಲೂ ಬರುತ್ತೆ. ಇದು ಇವಾಗ ರೀಸೆಂಟಾಗಿ ಹುಂಡೈ ಬಂದಿತ್ತು, ಮತ್ತು NTPC ಪವರ್ ಅಂತ ಬಂದಿತ್ತು. ಸೊ ಇದೆಲ್ಲನೂ ನಾರ್ಮಲ್ IPOಸ್. ಸೊ ಈಗ ನೀವು IPO ಅಪ್ಲೈ ಮಾಡ್ತೀರಾ ಅಂತಂದರೆ, ಅದಕ್ಕಿಂತ ಮುಂಚೆ IPO ಅಂದರೆ ಏನು ಅಂತ ಒಂದು ಸ್ವಲ್ಪ ಹೇಳ್ಬಿಡಿ. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ. ಸೊ ಇದು ಶೇರ್ ಮಾರ್ಕೆಟ್ಗೆ ಬರೋದಕ್ಕೂ ಮೊದಲು ಕಂಪನಿಯವ್ರಿಗೆ ಒಂದು ಕ್ಯಾಪಿಟಲ್ ಅಮೌಂಟ್ ಬೇಕಾಗುತ್ತೆ, ಕಂಪ್ನಿನ ನೆಕ್ಸ್ಟು ಬೆಳೆಸೋದಕ್ಕೆ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಪಬ್ಲಿಕ್ ಹತ್ರ ಬರ್ತಾರೆ. ಅಂದರೆ ನಿಮ್ಮ ದುಡ್ಡು ನಮ್ಮ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ. ಸೊ ಇದರಲ್ಲಿ ಏನು ಅಂತಂದರೆ, ಒಂದೊಂದು ಕಂಪ್ನಿಯವರು 100 ಕೋಟಿ ಬೇಕು ನನಗೆ ಅಂತ ಬರ್ತಾರೆ. ಆ 100 ಕೋಟಿಗೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಈ ಕಂಪ್ನಿ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ನೀವು ಅಪ್ಲೈ ಮಾಡ್ಬೋದು. ನಿಮ್ಗೆ ಅಲಾಟ್ ಆದರೂ ಆಗುತ್ತೆ, ಅಲಾಟ್ ಆಗಿಲ್ಲ ಅಂತಂದ್ರೂ ದುಡ್ಡು ನಿಮಗೆ ವಾಪಸ್ ಬಂದು. ಅಪ್ಲೈ ಮಾಡೋದು ಹೆಂಗೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಅಪ್ಲೈ ಮಾಡೋದು ಹೆಂಗೆ ಅಂತಂದರೆ, ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಲೇಬೇಕು. ಸೊ ಅದೇ ಬ್ರೋಕರ್ ಹತ್ರ ನೀವು IPO ಅಂತ ಒಂದು ಟ್ಯಾಬ್ ಇರುತ್ತೆ. ಆ IPO ಟ್ಯಾಬಲ್ಲಿ ನೀವು ಮಿನಿಮಮ್ ಒಂದು 15,000 ರೂಪಾಯಿ ಅಷ್ಟು ಅಲಾಟ್ಮೆಂಟು ನೀವು ಮಾಡ್ಕೋಬೋದು ಒಬ್ಬರು ಮಿನಿಮಮ್. ನೀವು ಒಂದು ನಿಮ್ಮ ಆ್ಯಪನ್ನು ಓಪನ್ ಮಾಡಿದರೆ IPO ಅಂತ ಕಾಣುತ್ತೆ. ನೀವು IPO ಕ್ಲಿಕ್ ಮಾಡಿದಾಗ IPO ಯಾವುದು ಓಪನ್ ಇದೆ ಅದ್ರದ್ದು ಲಿಸ್ಟ್ ತೋರಿಸುತ್ತೆ. ಅಪ್ಕಮಿಂಗ್ IPO ಅಥವಾ ಕ್ಲೋಸ್ಡ್ IPO. ಅಪ್ಕಮಿಂಗ್ IPO ಅಂದರೆ ನೆಕ್ಸ್ಟ್ ಬರ್ತಾ ಇರೋವಂಥ IPO. ಸೊ ಇದರಲ್ಲಿ ಮಿನಿಮಮ್ ಎಷ್ಟು ಅಂತ ಅಲ್ಲೇ ತೋರಿಸುತ್ತೆ, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ. ಸೊ ನೀವು ಮಿನಿಮಮ್ ಒಂದು 14,000 ರಿಂದ 15,000 ಮಾಡಬೇಕು. ಮ್ಯಾಕ್ಸಿಮಮ್ಮು ರೀಟೈಲರ್ ಕ್ಯಾಟಗರಿಗೆ 2 ಲಕ್ಷ ರೂಪಾಯಿವರೆಗೂ ಮಾಡ್ಬೋದು. ಓಕೆ, ಅದಾದಮೇಲೆ HNI ಅಂತ ಬಂದ್ಬಿಡುತ್ತೆ. ಸೊ ನೀವು ಮಿನಿಮಮ್ 15,000 ರೂಪಾಯಿ ಮಾಡ್ತೀರಾ. ನೀವು ಅಲ್ಲಿ ಅಪ್ಲೈ ನಾವು ಅಂತ ಕೊಟ್ಟರೆ ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಇರಬೇಕು, 15,000 ರೂಪಾಯಿ ಇರಬೇಕು. ಬ್ಯಾಂಕಲ್ಲಿ ಅಥವಾ ನಿಮ್ಮ ಇಲ್ಲ ಬ್ಯಾಂಕಲ್ಲಿ ಅದು UPI ಥ್ರೂ ಆಗುತ್ತೆ. ಸೊ ನಿಮ್ಮ ಬ್ಯಾಂಕಲ್ಲಿ ಅಮೌಂಟ್ ಇರಬೇಕು. ಅಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಬ್ಲಾಕ್ ಆಗುತ್ತೆ ಅದು ಅಮೌಂಟ್. ಅಂದರೆ 15,000 ರೂಪಾಯಿ ಅಷ್ಟು ಬ್ಲಾಕ್ ಆಗುತ್ತೆ. ನಿಮಗೆ ಅಲಾಟ್ ಆಯಿತು ಅಂತಂದರೆ ಮಾತ್ರ ಅದು ನಿಮ್ಮ ಅಕೌಂಟಿಂದ ಕಂಪನಿ ಅಕೌಂಟ್ಗೆ ಹೋಗುತ್ತೆ, ಡೆಬಿಟ್ ಆಗುತ್ತೆ. ಇಲ್ಲ ಅಂತಂದರೆ ಬ್ಲಾಕ್ ರಿಲೀಸ್ ಆಗಿಬಿಡುತ್ತೆ. ಸೊ ಮೊದಲೆಲ್ಲ ಹೆಂಗಿತ್ತು ಅಂತಂದರೆ, ನೀವು ಅಪ್ಲೈ ಮಾಡಬೇಕಾಯ್ತು, ಚೆಕ್ ಕೊಡಬೇಕಾಯ್ತು, ರಿಲೀಸ್ ಅಂದರೆ ಚೆಕ್ಕು ನಿಮಗೆ ರಿಯಲೈಸೇಷನ್ ಆಗ್ತಾಯಿತ್ತು. ಅದಾದಮೇಲೆ ನಿಮ್ಗೆ ಅಲಾಟ್ ಆಗಲಿಲ್ಲ ಅಂತಂದರೆ ವಾಪಸ್ ಬರುತ್ತಾಯಿತು. ಈಗ ಹೆಂಗೆ ಮಾಡಿದ್ದಾರೆ, ತುಂಬ ಈಸಿ ಪ್ರೋಸೆಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಬ್ಲಾಕ್ ಆಗುತ್ತೆ. ನಿಮ್ಗೆ ಅಲಾಟ್ ಆಯಿತಾ ನಿಮ್ಮ ಅಕೌಂಟಲ್ಲಿ ಡೆಬಿಟ್ ಆಗುತ್ತೆ, ಅಲಾಟ್ ಆಗಲಿಲ್ಲ ಅಂತಂದರೆ ಅದು ನಿಮಗೆ ಹಂಗೆ ರಿಲೀಸ್ ಆಗುತ್ತೆ. ಸೊ ನೀವು ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು. ಇದು IPOನ ಒಂದಿದು. ನೆಕ್ಸ್ಟು ಯಾವ IPOಗೆ ಅಪ್ಲೈ ಮಾಡಬೇಕು, ಯಾಕೆಂದರೆ ತುಂಬ IPOಸ್ ಬರ್ತಾಯಿದೆ ಈಗ, ತುಂಬ ದಿನ ಒಂದೊಂದು ಬರ್ತಾಯಿದೆ. ಇದರಲ್ಲಿ ಒಂದು ನಾವು ಮೇಜರಾಗಿ ಚೆಕ್ ಮಾಡಬೇಕಾಗಿರೋದು, ಈಗ IPO ಬರ್ತಾಯಿದೆ ಮಾರ್ಕೆಟ್ಗೆ ಅಂತಂದರೆ ಸೆಬಿ ಅವರು ಆಲ್ರೆಡಿ ಈ ಕಂಪನಿ ಎಲಿಜಿಬಲ್ IPO ಬರೋದಕ್ಕೆ ಅಲ್ವಾ ಅಂತ ಎಲ್ಲ ಅವರು ಮಾಡಿರ್ತಾರೆ. ಸೊ ನಾನು ಕೂತ್ಕೊಂಡು ರಿಸರ್ಚ್ ಮಾಡೋದೇನಿಲ್ಲ. ಆದರೆ ನನಗೆ IPO
ಏನಕ್ಕೆ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಲಿಸ್ಟಿಂಗ್ ಗೇನ್ಗೋಸ್ಕರ. ಲಿಸ್ಟಿಂಗ್ ಗೇನ್ ಅಂತಂದ್ರೆ ಏನು, ಇವತ್ತು ನಿಮ್ಗೆ ಅಲಾಟ್ ಆಯಿತು, ಇನ್ನು 5 ದಿನದಲ್ಲಿ ಮಾರ್ಕೆಟಲ್ಲಿ ಅದು ಲಿಸ್ಟ್ ಆಗುತ್ತೆ, ಓಪನ್ ಆಗುತ್ತೆ. ಓಪನಿಂಗ್ ದಿನ ನನಗೆ 15,000 ರೂಪಾಯಿ ಹಾಕಿರೋದು ಮಿನಿಮಮ್ ಅಂತಂದ್ರೆ ಒಂದು 10,000 ರೂಪಾಯಿ ಪ್ರಾಫಿಟ್ ಬರಲಿ, ಒಂದು 5,000 ರೂಪಾಯಿ ಪ್ರಾಫಿಟ್ ಬರಲಿ. ಸೊ ಈ ಐಡಿಯಾ ನಮ್ಗೆ ಎಲ್ಲಿ ಬರುತ್ತೆ? ಇದಕ್ಕೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅಂತ ತೋರಿಸ್ತಾರೆ. ಇದು ಯಾವ ವೆಬ್ಸೈಟಲ್ಲಿ ಸಿಗುತ್ತೆ ನಿಮಗೆ ಅಂತಂದರೆ chittogar.in ಅನ್ನೋದು ಒಂದು ವೆಬ್ಸೈಟ್ ಇದೆ. ಇದರಲ್ಲಿ ನಿಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಎಷ್ಟು ಓಡ್ತಾ ಇದೆ ಅಂತ ತೋರಿಸ್ತಾರೆ. ಏನು ಹಂಗಂದ್ರೆ ಗ್ರೇ ಮಾರ್ಕೆಟ್ ಅಂತಂದರೆ ಅಂದರೆ ಈ IPOಗೆ ಎಷ್ಟು ಬೇಡಿಕೆ ಇದೆ ಅಂತ. ಅಂದರೆ IPO ಬರೋಕ್ಕೂ ಮೊದಲು ಈಗ ಒಂದು ಸಿಂಪಲಾಗಿ ಎಕ್ಸಾಂಪಲ್ ಕೊಡ್ತೀನಿ. ಒಂದು 500 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ IPO ಪ್ರೈಸು, ಅಲಾಟ್ಮೆಂಟ್ ಪ್ರೈಸು. ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು 750 ರೂಪಾಯಿ ತೋರಿಸ್ತಾ ಇದೆ ಅಂತಂದರೆ ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು? ಓಕೆ, ಅಂದರೆ 750 ರೂಪಾಯಿಗೆ ಇದು ಲಿಸ್ಟ್ ಆಗ್ಬೋದು ಅನ್ನೋದು. ಎಷ್ಟು ಪರ್ಸೆಂಟ್ ಜಾಸ್ತಿ ಆಯಿತು? 50% ಜಾಸ್ತಿ ಆಯಿತು. ಸೊ ನಿಮಗೆ 15,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡ್ತೀರಾ, 750 ರೂಪಾಯಿಗೆ ಓಪನ್ ಆಗುತ್ತೆ ಅಂತಂದರೆ 50% ಅಂತಂದರೆ ಬರೀ 5 ದಿನದಲ್ಲಿ 50% ಗುಡ್ ಮನಿ ಅಲ್ವಾ? ಸೊ ಹಾಗಾಗಿ ಇದನ್ನು ನೋಡಿದಾಗ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಎಷ್ಟಿದೆ ಅಂತ ನೋಡಿದಾಗ ನಿಮಗೊಂದು ಐಡಿಯಾ ಬರುತ್ತೆ ಅಪ್ಲೈ ಮಾಡಲಾ ಬೇಡವಾ ಅಂತ. ಅಂದರೆ IPO ಚೆನ್ನಾಗಿದೆಯಾ, ಕಂಪ್ನಿ ಚೆನ್ನಾಗಿದೆಯಾ? ಕಂಪ್ನಿ ಚೆನ್ನಾಗಿರೋದಕ್ಕೆ ಸೆಬಿಯವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನನಗೇನು ಬೇಕು? IPO ಓಪನಿಂಗ್ ದಿನ, ಲಿಸ್ಟಿಂಗ್ ದಿನ ನನಗೆ ಒಂದು ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಬರಬೇಕು. ಸೊ ಇದಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಮಲ್ಲಿ ನಾನು ಏನು ಹೇಳ್ತೀನಿ ಅಂತಂದರೆ ಮಿನಿಮಮ್ ಅಂತಂದ್ರೂ ಒಂದೊಂದು ಕಂಪ್ನಿಗೆ ಮಿನಿಮಮ್ ಅಂತಂದ್ರೂ 30ರಿಂದ 40% ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ತೋರಿಸ್ತಾ ಇದ್ದರೆ ಅಪ್ಲೈ ಮಾಡಿ. ಅಲಾಟ್ ಆಗೋದು ಬಿಡೋದು ನೆಕ್ಸ್ಟ್. ಅಲಾಟ್ ಆದರೆ ನಿಮಗೆ ಚಾನ್ಸು, ಇಲ್ಲ ಅಂತಂದರೆ ಇಲ್ಲ. ಅಲಾಟ್ ಆಗೋದು ಮತ್ತು ಆಗದೆ ಇರೋದಕ್ಕೆ ಏನು ಅದು ಅಂದರೆ ಹೆಂಗೆ ಗೊತ್ತಾ ಸರ್, ಈಗ ಅದು ಲಾಟ್ರಿ ಸಿಸ್ಟಮಲ್ಲೇ ಅಲಾಟ್ ಆಗೋದು. ಅದು ಹೆಂಗೆ ಅಂತ ನಾವು ಇಂಟರ್ನಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಇದು ಲಾಟ್ರಿ ಬೇಸಿಸ್ ಅಂತ ಹೇಳ್ತಾರೆ. ಹೆಂಗೆ ಅಂತಂದರೆ ನಿಮ್ಮ ಪ್ಯಾನ್ ಕಾರ್ಡ್ ಮೇಲೆ ಡಿಪ್ ಆಗುತ್ತೆ. ಸೊ ನಿಮ್ಮ ಪ್ಯಾನ್ ಕಾರ್ಡ್ ನಂಬರ್ ಅಲ್ಲಿ ಬಂತು ಅಂದರೆ ನಿಮ್ಗೆ ಅಲಾಟ್ ಆಗುತ್ತೆ ಅನ್ನೋ ಥರ. ಯಾಕೆಂತಂದರೆ ಒಂದು ಕಂಪನಿದು ಒಂದು 100 ಶೇರು ಬಂದಿದೆ ಅಂದರೆ 100 ಅವೈಲಬಲ್ ಇದೆ ಅಂತಂದರೆ ಅದಕ್ಕೆ 1,00,000 ಶೇರ್ಸ್ ಏನಾದರೂ ಅಪ್ಲೈ ಬಂತು ಅಂದರೆ 100 ಜನಕ್ಕೆ ಮಾತ್ರ ಅವ್ರು ಕೊಡೋಕ್ಕೆ ಸಾಧ್ಯ. ಸೊ ಇನ್ನು 99,900 ಜನಕ್ಕೆ ವಾಪಸ್ ಬರುತ್ತೆ ದುಡ್ಡು. ಸೊ ಈ 100 ಜನನ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಅದು ಪ್ಯಾನ್ ಬೇಸ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ, ಲಾಟ್ರಿ ತೆಗಿತಾರೆ ಅನ್ನೋದು ಒಂದು ಇದೆ ಕಾಮನ್ ಆಗಿ. ಸೊ ನಿಮಗೆ ಬಂತು ಅಂದರೆ ನಿಮಗೆ ಚಾನ್ಸು. ಇದರಲ್ಲಿ ಯಾವುದೇ ಒಂದು ಇದಿಲ್ಲ, ಒಂದು ಅದೃಷ್ಟ ಥರ. ಆದರೆ ಮೊದಲಿಗಾದರೆ ತಿಂಗಳಿಗೊಂದು IPO ಬರ್ತಾಯಿತ್ತು, ನೀವು ಅಪ್ಲೈ ಮಾಡ್ತಾಯಿದ್ರಿ, ಓಕೆ. ಈಗ ಹೆಂಗಾಗ್ತಾಯಿದೆ ಅಂದರೆ ದಿನಾ IPO ಒಂದೊಂದು ಬರ್ತಾಯಿದ್ರೆ ನೀವು ಯಾವುದಕ್ಕೆ ಅಪ್ಲೈ ಮಾಡಲಿ ಅಂತ ಹೆಂಗೆ ಡಿಸೈಡ್ ಮಾಡ್ತೀರಾ? ಕರೆಕ್ಟ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋಂಥದ್ದೇನು, ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅನ್ನೋದನ್ನು ನೋಡ್ಕೊಳ್ಳಿ. 30 to 40% ಇದೆಯಾ, ಅಪ್ಲೈ ಮಾಡಿ. ಅದು ಅಕಸ್ಮಾತ್ ಲಿಸ್ಟಿಂಗ್ ದಿನ 30% ಬೇಡ, 10% ಆಗಲಿ ಸಾಕು, ಲಾಭ ಆಯ್ತು ನಿಮಗೆ. ಅದೇ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು ನಿಮಗೆ 10% ತೋರಿಸ್ತಾ ಇದೆ ಇವತ್ತು, ಅಂಥದ್ದನ್ನು ಬಿಟ್ಬಿಡಿ. ಯಾಕೆಂದರೆ 10% ತೋರಿಸ್ತಾ ಇರೋದು ನಾಳೆ ಬೇಕಂದರೆ ಮೈನಸಲ್ಲೂ ಓಪನ್ ಆಗ್ಬೋದು. ಸೊ ನಮ್ಮ ಇದೇನಿರಬೇಕು, 30-40% ಇತ್ತು ಅಂದರೆ ಮಿನಿಮಮ್. ಅದು ನೀವು ಕೇಳಿರ್ತೀರ IPO ಒಂದೊಂದ್ಸಲಿ ನನಗೆ ಬಜಾಜ್ ಹೌಸಿಂಗ್ ಫೈನಾನ್ಸ್ ರೀಸೆಂಟಾಗಿ 70 ರೂಪಾಯಿ ಇರೋದು 140 ರೂಪಾಯಿಗೆ ಓಪನ್ ಆಯಿತು, ಡಬಲ್ ಆಯಿತು. ಸೊ ಹೆಂಗೆ ಅಂತಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಆ ಟೈಮಲ್ಲಿ ಚೆನ್ನಾಗಿತ್ತು. ಸೊ ಅದೇ ಥರ ತುಂಬ ಕಂಪ್ನೀಸ್ ಇದೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಈ ಒಂದು ಏನು ಹೇಳಿದ್ರಿ, chittogar.in ಅಂತ, ಇದನ್ನು ನಂಬೋದು ನಾವು? ಅಂದರೆ ಅದು ವೆಬ್ಸೈಟ್ ಅಷ್ಟೇ, ಅವರು ಅಪ್ಡೇಟ್ ಮಾಡ್ತಾರೆ. ಇದೇ ಥರ ವೆಬ್ಸೈಟ್ಸು ತುಂಬ ಇದ್ದಾವೆ. ಸೊ ಅದರಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಎಲ್ಲ ಥರ ಗೊತ್ತಾಗುತ್ತೆ ನಮಗೆ. 100 ರೂಪಾಯಿ ಇರೋದು ಶೇರ್ IPOದ ಪ್ರೈಸು ಗ್ರೇ ಮಾರ್ಕೆಟಲ್ಲಿ 150 ರೂಪಾಯಿ ತೋರಿಸ್ತಾ ಇದೆ ಅಂತ ಹೇಳಿದ್ರಿ. ನಾನು ಇನ್ವೆಸ್ಟ್ ಮಾಡಿದೆ, ಒಂದು 10,000 ಇನ್ವೆಸ್ಟ್ ಮಾಡಿದೆ, ಅದು 15,000 ಆಯಿತು ಒಂದೇ ದಿನದಲ್ಲಿ. ನಾನು ಅದನ್ನು 15,000 ಇರೋದನ್ನು ಹಂಗೆ ಇಟ್ಕೋಬೇಕಾ ಅಥವಾ ಸೇಲ್ ಮಾಡಬೇಕಾ? ಇದು ಗುಡ್ ಕ್ವಶನ್ ಸರ್. ಯಾಕೆ ಅಂತಂದರೆ ನಾನು IPOಗೆ ಯಾಕೆ ಅಪ್ಲೈ ಮಾಡ್ತಾ ಇದ್ದೀನಿ ಅನ್ನೋದು ಫಸ್ಟು ಫಿಕ್ಸ್ ಆಗಿಬಿಡ್ಬೇಕು. ನಾನು ಲಿಸ್ಟಿಂಗ್ ಗೇನ್ಗೋಸ್ಕರನ ಅಥವಾ ಇದು ಲಾಂಗ್ ಟರ್ಮ್ಗೆ ಇಟ್ಕೊಳ್ತೀನ. ಸೊ ಯಾಕೆ ಅಂತಂದರೆ ಎಲ್ಲ ಕಂಪ್ನಿನೂ ನೀವು ಲಾಂಗ್ ಟರ್ಮ್ ಇಟ್ಕೊಳಕ್ಕಾಗಲ್ಲ. ಯಾಕೆಂದರೆ ಇವತ್ತೊಂದು IPO ಬಂತು, ಇನ್ವೆಸ್ಟ್ ಮಾಡಿದ್ರಿ, ಅದು ನಿಮ್ಗೆ ಅಲಾಟ್ ಆಯಿತು, ಇಟ್ಕೊಂಡ್ರಿ. ನಾಳೆ ಇನ್ನೊಂದು IPO ಬಂತು, ಇನ್ವೆಸ್ಟ್ ಮಾಡಿದ್ರಿ, ಅದು ಅಲಾಟ್ ಆಯಿತು. ಎಲ್ಲ ಇಟ್ಕೊಂಬರೋಕ್ಕಾಗಲ್ಲ, ನಿಮ್ಮ ಹತ್ರ ದುಡ್ಡು ಸಾಕಾಗಲ್ಲ. ಅದಕ್ಕೆ ಏನು ಮಾಡಬೇಕು, ಮಾರ್ಕೆಟಲ್ಲಿ 2,000 ಕಂಪ್ನಿ ಲಿಸ್ಟೆಡ್ ಕಂಪ್ನೀಸ್ ಇದೆ NSEನಲ್ಲಿ. ಆದರೆ IPOದೇನಿದೆ ಅದು ಲಿಸ್ಟಿಂಗ್ ಗೇನ್ಗೋಸ್ಕರನೇ ಇಟ್ಕೋಬೇಕು ನೀವು. ಅಂದರೆ ಅಲಾಟ್ ಆಯಿತಾ, 50% ಬಂತಾ, ಸಾಕು, ಸೆಲ್ ಮಾಡಿಬಿಡಿ. ಆಮೇಲೆ ಇನ್ನೊಂದ್ಸಲಿ ಓಪನ್ ಮಾರ್ಕೆಟಲ್ಲಿ ತೊಗೊಳ್ಳಿ ಬೇಕು ಅಂದರೆ ನಿಮಗೆ 1 ವರ್ಷನೋ 2. ಯಾಕೆ ಅಂತಂದರೆ ಎಷ್ಟೋ IPOs ಇವಾಗ ಬಜಾಜ್ ಫೈನಾನ್ಸೇ ತೊಗೊಂಡ್ರೆ ಅಲ್ಲಿಂದ ತುಂಬ ಮೇಲಕ್ಕೆ ಹೋಗಿತ್ತು, ಇವಾಗ ಮತ್ತೆ ಡೌನ್ ಬರ್ತಾ ಇದೆ. LIC ಕೂಡ ಹಂಗೆ ಆಗಿತ್ತಲ್ವ? LICನೂ ನಮಗೆ ಇವಾಗ ಡೌನಲ್ಲೇ ಇದೆ. ಪ್ಲಸ್ ಪೇಟಿಎಮ್ಮು, ರೀಸೆಂಟಾಗಿ ಬಂದಿರೋಂಥ ಇವಾಗ ಸ್ವಿಗ್ಗಿ, ಅಂದರೆ ಇದೆಲ್ಲ ಮೇಲೆ ಓಪನ್ ಆಯಿತು. ಓಪನಿಂಗ್ ದಿನ ಮಾರ್ಕೊಂಡಿರೋರು ಒಂದು ಖುಷಿ,
ಇಲ್ಲ ಹೋಲ್ಡ್ ಮಾಡಿ ಇಟ್ಕೊಂಡಿರೋರು. ಸೊ IPOಗೆ ನಾನು ಅಪ್ಲೈ ಮಾಡ್ತಾ ಇದ್ದೀನಿ ಅಂತಂದರೆ ನನ್ನ ಪ್ರಕಾರ ಏನು ಅಂದರೆ ನನ್ನ ಇಂಡಿವಿಜುವಲ್ ಒಪಿನಿಯನ್, ನಾನೇನು ಮಾಡ್ತೀನಿ ಅಂತಂದರೆ ಎಲ್ಲ ಸ್ಟಾಕ್ನೂ ಲಾಂಗ್ ಟರ್ಮ್ ಅಂತ ಇಟ್ಕೊಳಕ್ಕೆ ಹೋಗಲ್ಲ. ನನಗೆ ಒಂದು ವಾರದಲ್ಲಿ 50% ಬರ್ತಾಯಿದೆ ಅಂದರೆ ಇದಕ್ಕಿಂತ ಇನ್ನೇನು ಬೇಕು, ಒಂದು ವಾರದಲ್ಲಿ 30% ಬರ್ತಾಯಿದೆ ಇನ್ನೇನು ಬೇಕು, ಅದು ನನ್ನ ಅದೃಷ್ಟದಿಂದ ಬರ್ತಾಯಿದೆ ಅಷ್ಟೇ. ಈ ಅಲಾಟ್ಮೆಂಟು ನಾವು ಯಾರಿಗೆ ಹೇಳೂ ಮಾಡ್ಸೋಕ್ಕಾಗಲ್ಲ. ಅದಾಯ್ತಾ ಆಯಿತು, ಇಲ್ವಾ ಇಲ್ಲ. ಆಮೇಲೆ ಅಲಾಟ್ ಆಗೋದು ನಿಮ್ಮ ಅದೃಷ್ಟನೇ. ಈಗ ಅಲಾಟ್ ಆಗಿರೋದು ಕೂಡ ನಿಮಗೆ ಈಗ 30% ಅಂತ ತೋರಿಸ್ತಾ ಇದೆ. ಅದು 30% ಈಗ ಕೆಲವೊಂದು ಸಲ ಈಗ ₹100 ಶೇರು ನಿಮಗೆ ಅಲಾಟ್ ಆಗ್ತಿದ್ದಂಗೆ ಕಡಿಮೆಯಲ್ಲೂ ಸಿಗ್ಬೋದಾ? ₹80 ಆಗಿ ಸಿಗ್ಬೋದಾ? ಸಿಗ್ಬೋದು ಸರ್. ಹಂಗೂ ಆಗ್ಬೋದು. ಅಂದರೆ ನಿಮಗೆ ₹100 ನೀವು ಇನ್ವೆಸ್ಟ್ ಮಾಡಿದ್ರಾ ಅದನ್ನ, ಬಟ್ ನಿಮಗೆ ₹80 ಆಗ್ಬಿಟ್ಟಿದೆ. ₹80 ಮಾರ್ಕೆಟ್ ಓಪನ್ ಆಯಿತು. ಇದು ಎಲ್ಲಿ ನಮಗೆ ಕ್ಲೂ ಸಿಗುತ್ತೆ ಅಂದರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಪ್ರೈಸ್ ನೋಡಿದಾಗ ಕ್ಲೂ ಸಿಗುತ್ತೆ. ಹೇಗೆ ಅಂದರೆ ಇವಾಗ 10% ಅಷ್ಟೇ ಪ್ರೀಮಿಯಂ ತೋರಿಸ್ತಾ ಇದೆ ಅಲ್ಲಿ. ಅದು ಬೇಕಾದ್ರೆ ಡಿಸ್ಕೌಂಟಲ್ಲಿ ಓಪನ್ ಆಗ್ಬೋದು. ಡಿಸ್ಕೌಂಟ್ ಅಂತಂದರೆ ನಮ್ಗೆ ಅಲಾಟ್ಮೆಂಟ್ ಪ್ರೈಸ್ ಏನಿದೆ ಅದಕ್ಕಿಂತ ಕಡಿಮೆನೂ ಓಪನ್ ಆಗ್ಬೋದು. ಸೊ ನಾನು ಅದಕ್ಕೆ ಕಾಷನ್ ಏನು ಹೇಳ್ತಾ ಇದ್ದೀನಿ ನಿಮಗೆ, ಆ ಥರ 10% ತೋರಿಸ್ತಾ ಇದೆಯಾ ಅಂಥದ್ದು ಅಲಾಟೆ ಅಂದರೆ ಅಪ್ಲೈನೇ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟು ಕೆಲವೊಂದು ಕಂಪ್ನಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮೇ ಇರಲ್ಲ, ಅದು ತೋರಿಸ್ತಾನೆ ಇರಲ್ಲ. ಓಕೆ, ಅಂಥದ್ದನ್ನು ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಯಾವುದು ಬೆಸ್ಟೋ ಅದಕ್ಕೆ ಅಪ್ಲೈ ಮಾಡೋಣ, ಯಾವ್ದು ಬೇಡೋ ಅದನ್ನು ಬಿಟ್ಬಿಡೋಣ. ನೋಡಿ, ಈಗ ನಾನೊಂದು ದೊಡ್ಡ ಇದು ಹುಂಡೈ IPO, ಹುಂಡೈದು ರೀಸೆಂಟಾಗಿ ಕಾರ್ದು ಬಂತು. ಅದರಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಿದಾಗ ಬರೀ 2% ಇತ್ತು. ಅರೆ ಹುಂಡೈ IPO ನಿಮಗೆ ಗೊತ್ತು, ತುಂಬ ಹೈಪ್ ಇತ್ತು. ಯಾಕೆಂದರೆ ಒಂದು ಕಾರ್ದು ಒಳ್ಳೆ ಎಸ್ಟಾಬ್ಲಿಷ್ಮೆಂಟ್ ಇದೆ ಅಂತ. ಆಗ ನಾನು ನನ್ನ ಪರ್ಸ್ನಲ್ ಚಾನಲಲ್ಲಿ, ನಮ್ಮದು ಎಕ್ಸೆಲ್ ಟ್ರೆಂಡ್ ಪಿಕ್ ಅಂತ ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಇದನ್ನೇ ಗೈಡ್ ಮಾಡಿದೆ. ಹುಂಡೈ IPO ಇಷ್ಟೇ ತೋರಿಸ್ತಾ ಇದೆ ಪರ್ಸೆಂಟೇಜ್ ಗ್ರೇ ಮಾರ್ಕೆಟ್ ಪ್ರೀಮಿಯಮ್ಮು. ಸೊ ಹಾಗಾಗಿ ಅಲಾಟ್ಮೆಂಟ್ಗೆ ನೀವು ಅಂದರೆ ಅಪ್ಲೈ ಮಾಡ್ತೀರಾ ಬೇಡವಾ ಅಂತ ಯೋಚನೆ ಮಾಡಿ. ಅದಾದಮೇಲೆ ಏನಾಯಿತು, ಮಾರ್ಕೆಟ್ ಪ್ರೈಸ್ ಅಂದರೆ ಏನು ಅಲಾಟ್ಮೆಂಟ್ ಪ್ರೈಸ್ ಇತ್ತು ಅದಕ್ಕಿಂತ ಕಡಿಮೆಲೇ ಓಪನ್ ಆಯಿತು. ಓಕೆ. ಸೊ ಇಂಥ ಕಂಪ್ನಿ ಎಷ್ಟೇ ದೊಡ್ಡದಾಗಿದ್ರು, ನೀವು ಆವಾಗಲೇ LIC ಕೇಳಿದ್ರಿ, LIC ಕಂಪ್ನಿನೂ ಅಷ್ಟೇ ನಮಗೆ ಅಲಾಟ್ಮೆಂಟ್ ಏನು ಪ್ರೈಸ್ ಇತ್ತೋ ಅದಕ್ಕಿಂತ ಕಡಿಮೆಲೇ ಓಪನ್ ಆಯಿತು. ಸೊ ಹಾಗಾಗಿ ಇದನ್ನು ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡೋದು ಒಳ್ಳೆಯದು. ಸೊ IPO ಬಗ್ಗೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರು ನಮ್ಮ ಕಾಶಿನಾಥ್ ಅವರು. ಈಗ ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ, ಏನಂದರೆ ಅದು ಇದ್ರ ಬಗ್ಗೆ ಮಾತಾಡಿದ್ವಿ, ಆದರೂ ಈಗ ಬಿದ್ದಿರುವಂಥ ಸ್ಟಾಕ್ಸ್ ಏನೋ ಇದೆ ಅವರು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಕೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನಿಮ್ಮ ಇನ್ಸ್ಟಿಟ್ಯೂಟ್ ಬಗ್ಗೆ ಸ್ವಲ್ಪ ಹೇಳಿ. ಎಕ್ಸೆಲ್ ಟ್ರೆಂಡ್ ಪಿಕ್ಸಲ್ಲಿ ಯಾರು ಬರಬೇಕು, ಏನೆಲ್ಲ ಕಲಿಸ್ತೀರಾ ಆ ಥರದ್ದೆಲ್ಲ? ಅಂದರೆ ನೋಡಿ ಸರ್, ಈಗ ನನಗೆ ಬೇಸಿಕ್ ನಾಲೆಡ್ಜ್ ಇಲ್ಲ. ನಾನು ಅಕೌಂಟ್ ಓಪನಿಂಗಿಂದ ಹಿಡಿದು ಅದಕ್ಕೂ ಹೆಲ್ಪ್ ಮಾಡ್ತೀವಿ. ಪ್ಲಸ್ ನಿಮಗೆ ಇವಾಗ ನಾನು ನಿಮಗೆ ಎಪಿಸೋಡ್ಸಲ್ಲಿ ಏನು ಹೇಳಿದೆ, ಒಂದು ಫಂಡಮೆಂಟಲ್ ಅನಾಲಿಸಿಸ್ ಮಾಡೋದು ಹೇಗೆ, ಸಿಂಪಲ್ಲಾಗಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡೋದು ಹೇಗೆ. ಸೊ ಇದನ್ನು ಏನಂತಂದರೆ ಸ್ಟಾಕ್ ಮಾರ್ಕೆಟ್ ಅಂತ ತೊಗೊಂಡಾಗ ಇದೊಂದು ದೊಡ್ಡ ಸಾಗರ ಇದು. ಸೊ ಎಲ್ಲದನ್ನೂ ನಾವು ಕಲಿಯೋಕ್ಕಾಗಲ್ಲ, ಎಲ್ಲ ಕಲಿತ್ರೆ ನಮಗೆ ಕನ್ಫ್ಯೂಷನ್ ಜಾಸ್ತಿ. ಸೊ ಲಿಮಿಟೆಡ್ ಆಗಿ ಫಂಡಮೆಂಟಲಿ ಏನು ನೋಡಬೇಕು, ಟೆಕ್ನಿಕಲಿ ಏನು ನೋಡಬೇಕು, ಪ್ಲಸ್ ಒಂದು ಸ್ಟಾಪ್ ಲಾಸ್ ಅಂತಂದರೆ ಏನು, ಎಂಟ್ರಿ ಯಾವಾಗ ತೊಗೋಬೇಕು, ಎಕ್ಸಿಟ್ ಯಾವಾಗ ಆಗಬೇಕು. ನೋಡಿ, ಯಾರಿಗೆಲ್ಲ ಎಕ್ಸಿಟ್ ರೂಲ್ ಗೊತ್ತಿಲ್ಲ ಅವರೆಲ್ಲ ಇವಾಗ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಯಾಕೆಂದರೆ ಎಂಟ್ರಿ ಏನೋ ಮಾಡಿಬಿಡ್ತಾರೆ. ಅಂದರೆ ನನಗೆ ಎಂಟ್ರಿ ಡೋರ್ ಗೊತ್ತು, ಎಕ್ಸಿಟ್ ಡೋರ್ ಗೊತ್ತಿಲ್ಲ ಅಂತಂದರೆ ಒಳಗಡೆ ಹೋಗಿ ಸಿಕ್ಕಾಕೋಬೇಕು ನಾವು. ಸೊ ಹಾಗೇ ಎಕ್ಸಿಟ್ ಗೊತ್ತಿಲ್ಲ ಅಂತಂದರೆ ಅದನ್ನು ನಾವು ಹೇಳ್ಕೊಡ್ತೀವಿ. ಸಿಂಪಲ್ಲಾಗಿ ಕ್ಯಾಂಡಲ್ ಸ್ಟಿಕ್ಸು, RSI, ಬೋಲಿಂಜರ್ ಬ್ಯಾಂಡ್, ಇದು ಮೂರನ್ನೇ ನಾವು ಯೂಸ್ ಮಾಡಿಕೊಂಡು ಹೇಗೆ ಅನ್ನೋದನ್ನು ಹೇಳ್ಕೊಡ್ತೀವಿ. ಪ್ಲಸ್ ನಿಮಗೆ 2 days ಕ್ಲಾಸಸ್ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ, ಪ್ಲಸ್ 10 ಗಂಟೆಯಿಂದ 4 ಗಂಟೆವರೆಗೂ ಸ್ಯಾಟರ್ಡೆ ಮತ್ತು ಸಂಡೇ. ಈಗ 2 ದಿನ ದೂರದಿಂದ ಬರ್ತಾರೆ, ನನಗೆ 2 ದಿನದಲ್ಲಿ ಕಲಿಯೋಕ್ಕಾಗಲಿಲ್ಲ. ಅಥವಾ ನಮ್ಮ ಬ್ಯಾಚಸಲ್ಲಿ ಹೇಗೆ ಅಂತಂದರೆ ಒಂದು ಬ್ಯಾಚಲ್ಲಿ 15ರಿಂದ 16 ಜನ ಅಷ್ಟೇ ಇರ್ತಾರೆ, ಅದಕ್ಕಿಂತ ಜಾಸ್ತಿ ಇರಲ್ಲ. ಸೊ ಅಲ್ಲೂ ನನಗೆ ಕೇಳೋ ಕ್ವಶನ್ಸು ಒಂದು ಸ್ವಲ್ಪ ಮುಜುಗರ ಆಗ್ತಾಯಿದೆ, ನಂಗೆ ಕೇಳೋಕ್ಕಾಗ್ತಾಯಿಲ್ಲ, ನನಗೆ ಆ ಥರ ಅನಿಸ್ದವ್ರಿಗೆ ನೆಕ್ಸ್ಟು ಇನ್ನೂ 5 ದಿನ ಅವರು ಬಂದು ಅಲ್ಲೇ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು, ಏನೇ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡ್ಕೋಬೋದು. ಸೊ ಈ ಥರ ಒಂದು ಫೆಸಿಲಿಟಿ. ಸೊ 2 ದಿನ ಬಂದವರಿಗೆ ಮತ್ತೆ ನೀವೇನು ವೀಕ್ ಡೇಸ್ ಬರ್ತೀರ, ಅದಕ್ಕೇನು ಚಾರ್ಜಸ್ ಇರಲ್ಲ? ಇಲ್ಲ ಸರ್, ಚಾರ್ಜಸ್ ಏನಿರಲ್ಲ. ಓಕೆ, ದಟ್ ಈಸ್ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಫಾರ್ ಯು. ಸೊ ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಈಗ ಒಂದು ನೆಕ್ಸ್ಟು ಮತ್ತು ಈ ಸೆಷನ್ನ ಕೊನೆ ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅದೇನೆಂದರೆ, ಈಗ ಯಾವುದೋ ಒಂದು ಸ್ಟಾಕ್ಸ್ ನಾವು ತೊಗೊಂಡಿದ್ದೀವಿ, ಸೊ ಅದು ಬಿದ್ದೋಗಿದೆ. ಈಗ ನಮ್ಮ ಯೂಶ್ವಲಿ ಒಂದು ಎಕ್ಸ್ಪೆಕ್ಟೇಷನ್ ಒಂದು 12% 15% ಅದು ಅಂದ್ಕೊಂಡಿದ್ದೀವಿ, ಆ ರೇಂಜಲ್ಲಿ ಇಲ್ಲ, ಅದು ಕೆಳಗಡೆ ಬಂದುಬಿಟ್ಟಿದೆ. ಸೊ ಅವ್ರು ಏನು ಮಾಡಬೇಕು? ಅಂದರೆ ನೀವೇನು ಕೇಳ್ತಾ ಇದ್ದೀರಾ, ಬಿದ್ದಿರೋವಂಥ ಸ್ಟಾಕ್ನ ಮತ್ತೆ ಬೈ ಮಾಡಲಾ, ಆವ್ರೇಜ್ ಮಾಡಲಾ, ಆ ಥರ ಕೇಳ್ತಾ ಇದ್ದೀರಾ ಅಲ್ವಾ? ಕರೆಕ್ಟ್. ಎಕ್ಸಾಕ್ಟ್. ಸೊ ಈಗ ಒಂದು ₹500 ಯಾವುದೋ ಒಂದು ಸ್ಟಾಕ್ ತೊಗೊಂಡಿದ್ದೀರಾ, ನೀವು ಬಿದ್ದರೆ ಬೈ ಮಾಡೋಣ ಅಂದರೆ ಆವ್ರೇಜ್ ಮಾಡೋಣ ಅಂತಂದರೆ ಎಲ್ಲಿಗೆ ಬಂದರೆ ನೀವು ಆವ್ರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಾ? ನಾನು ನಿಮಗೆ ಕೇಳ್ತಾ ಇದ್ದೀನಿ, ಎಷ್ಟು % ಬಿದ್ದರೆ ಆವ್ರೇಜ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀರಾ? ಯೂಶ್ವಲಿ ಒಂದು 10% 15% ಈ ಥರ ಬಿದ್ದರೆ ನೀವೇನು ಮಾಡ್ತೀರಾ, ₹500 450ಕ್ಕೆ ಬಂತು, ಆವ್ರೇಜ್ ಮಾಡೋಣ ಅಂತ ಮತ್ತೆ ಬೈ ಮಾಡ್ತೀರಾ. ಅದು ಮತ್ತೆ ಬಿತ್ತು ₹400 ಬಂತು,
ಓಕೆ ಮತ್ತೆ ಬೈ ಮಾಡ್ತೀರಾ, ಅದು ಮತ್ತೆ 300 ರೂಪಾಯಿಗೆ ಬರಬಾರ್ದು ಅಂತಿಲ್ಲ. ಇಂಡಿವಿಜುವಲ್ ಸ್ಟಾಕ್ಸು ನಾನು ಆವಾಗಲೇ ನಿಮಗೆ ಲಿಸ್ಟು ತೋರಿಸ್ದೆ, 50% ಬೀಳ್ಬೋದು, 60% ಬೀಳ್ಬೋದು, 70% ಬೀಳ್ಬೋದು. ಸೊ ಮೊದಲೇದಾಗಿ ಏನು ಅಂತಂದರೆ ನೀವು ಬೈ ಮಾಡಿ ಅದು ಬೀಳ್ಬೇಕಾದ್ರೆ ಎಕ್ಸಿಟ್ ಆಗದೇ ಇರೋದೇ ಒಂದು ದೊಡ್ಡ ತಪ್ಪು. ನೀವು ಆಮೇಲೆ ಆವ್ರೇಜ್ ಮಾಡ್ಕೊಳ್ತಾ ಇದ್ದೀರಾ ಅಂತಂದರೆ ಅದು ಇನ್ನೂ ದೊಡ್ಡ ಮಿಸ್ಟೇಕು. ನೀವು ಆವ್ರೇಜ್ ಮಾಡ್ತೀರಾ ಅಂತಂದರೆ, ಪ್ರತಿ ಸಲ ನಾನು ಬಿದ್ದಾಗ ಬೈ ಮಾಡ್ತೀರಾ ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ ಬೀಸ್ಗಳನ್ನ ನೀವು ಎನಿ ಟೈಮ್ ಆವ್ರೇಜ್ ಮಾಡ್ಬೋದು, ಎನಿ ಟೈಮ್ ಬೈ ಮಾಡ್ಬೋದು. ಆದರೆ ಇಂಡಿವಿಜುವಲ್ ಸ್ಟಾಕ್ಸ್ನ ಆವ್ರೇಜ್ ಮಾಡಿದ್ರೆ ಅದು ಅದೇ ಸ್ಟಾಕ್ ಬೇಕು ಅಂತಂದರೆ 500 ಇರೋದು 2 ಡಿಜಿಟಿಗೆ ಬಂದುಬಿಡ್ಬೋದು. ಇವಾಗ 500 ಅಂತಂದರೆ 3 ಡಿಜಿಟು, ಅದು 2 ಡಿಜಿಟ್ಗೂ ಬರ್ಬೋದು. ನಮ್ಮ ಹತ್ರ ತುಂಬ ಎಕ್ಸಾಂಪಲ್ಸ್ ಇದೆ ಆ ಥರ. ಎಸ್ ಬ್ಯಾಂಕು ಒಳ್ಳೆ ಬ್ಯಾಂಕಿಂಗ್ ಆಗಿತ್ತು, ಆದರೆ ನಮಗೆ ಒಂದು 10 ರೂಪಾಯಿ 15 ರೂಪಾಯಿಗೆ ಬಂದುಬಿಡ್ತು. ಸುಜ್ಲಾನು, ಯೂನಿಟೆಕ್ಕು, JP ಅಸೋಸಿಯೇಟ್ಸು, ಆರ್ಕಾಮು, ಈ ಥರ. ಅಂದರೆ ಏನಾಗುತ್ತೆ ಅಂತಂದರೆ ಆವ್ರೇಜ್ ಮಾಡ್ಕೊಳ್ತಾ ಹೋದರೆ ಎಲ್ಲಿವರೆಗೂ ಆವ್ರೇಜ್ ಮಾಡಲಿ. ಸೊ ಹಾಗಾಗಿ ನನ್ನ ಸಜೆಷನ್ ಏನು ಅಂತಂದರೆ, ಫಸ್ಟು ನೀವು ಮಾಡಿರೋವಂಥದ್ದು ಒಂದು ಮಿಸ್ಟೇಕು, ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡೋಕ್ಕೆ ಹೋಗಬೇಡಿ, ಆವ್ರೇಜ್ ಮಾಡೋಕ್ಕೇ ಹೋಗಬೇಡಿ. ನೀವು ಆವ್ರೇಜ್ ಮಾಡ್ತೀರಾ, ಬಿದ್ದಾಗ ಬೈ ಮಾಡ್ತೀರಾ, ನನ್ನ ಪ್ರಕಾರ ಇರೋವಂಥದ್ದು ಬೆಸ್ಟ್ ಆಪ್ಷನ್ ಬೀಸ್ಗಳು, ನಿಫ್ಟಿ ಬೀಸು, ಬ್ಯಾಂಕ್ ಬೀಸು, ಫಾರ್ಮಾ ಬೀಸು, ಇಲ್ಲ ನಾನು ಆವಾಗಲೇ ಏನು ಹೇಳಿದೆ MO ನಿಫ್ಟಿ 500. ಸೊ ಇದನ್ನು ನೀವು ಆವ್ರೇಜ್ ಬೇಕಾದ್ರೂ ಮಾಡ್ಕೊಳ್ಳಿ, ಮೇಲಕ್ಕೆ ಹೋದಾಗಲೂ ಬೈ ಮಾಡಿ, ಇದರಲ್ಲಿ ಏನೂ ತೊಂದರೆ ಇಲ್ಲ. ಸಾಕಷ್ಟು ವಿಚಾರಗಳನ್ನ ನಾವು ಈ ಒಂದು ಕಳೆದ 5 ಎಪಿಸೋಡ್ಗಳಲ್ಲಿ ಮಾತಾಡಿದ್ವಿ. ನೀವು ಕಳೆದ 4 ಎಪಿಸೋಡ್ಗಳು ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ನೀವು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಅದು ನೋಡಿಕೊಂಡು ಈ ಎಪಿಸೋಡನ್ನ ನೋಡಿ, ಮತ್ತು ಈ ಇಡೀ ಒಂದು ಪ್ಲೇ ಲಿಸ್ಟ್ ಮಾಡಿರ್ತೀವಿ ನಾವು. ಸೊ ಆ ಇಡೀ ಪ್ಲೇ ಲಿಸ್ಟನ್ನು ಕೂಡ ನಿಮಗೆ ಸಿಗುತ್ತೆ, ಅದನ್ನು ನೋಡ್ಬೋದು. ಇಲ್ಲ ಭಾನುವಾರದಲ್ಲಿ ನಾವು ಫುಲ್ ಎಪಿಸೋಡ್ ಮಾಡಿ ಹಾಕ್ತೀವಿ, ಅದನ್ನು ಕೂಡ ನೀವು ನೋಡ್ಬೋದು. ಸೊ ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾವು ಒಂದಷ್ಟು ಶಾರ್ಟ್ಸ್ಗಳನ್ನ ಹಾಕಿರ್ತೀವಿ, ಅಲ್ಲೂ ಕೂಡ ನೀವು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ಎಜುಕೇಷನ್ ತುಂಬ ಇಂಪಾರ್ಟೆಂಟ್, ಎಸ್ಪೆಷಲಿ ಈ ಟೈಮಲ್ಲಿ. ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಭರವಸೆ ಕಡಿಮೆ ಆಗಿರುವಂಥ ಟೈಮಲ್ಲಿ ನಾವು ಎಜುಕೇಷನ್ ತೊಗೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯ. ಸೊ ದಟ್ ನಾವು ಇರಬೇಕು, ದೇಶನ ಇರಬೇಕು, ದೇಶ ಹೆಂಗೂ ಇರುತ್ತೆ, ಅದ್ರ ಜೊತೆಗೆ ನಾವು ಬೆಳಿಬೇಕು. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಧೈರ್ಯಗೆಡದೆ ಒಂದಷ್ಟು ಏನು ಸಲಹೆಗಳನ್ನ ಕೊಟ್ಟಿದ್ದಾರೆ ಅದನ್ನು ದಯವಿಟ್ಟು ಇಂಪ್ಲಿಮೆಂಟ್ ಮಾಡಿ. ಇನ್ನು ಅರ್ಥ ಆಗಲಿಲ್ಲ ಅಂದರೆ ಎಕ್ಸೆಲ್ ಟ್ರೆಂಡ್ ಪಿಕ್ಸ್ ಸಂಸ್ಥೆ ಇದೆ, ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿ ಅಂತ ಕೇಳ್ಕೊಳ್ತೀನಿ. ಸೊ ಕಾಶನ್ ಹತ್ರ ತುಂಬ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಮಹಾಮನಿ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆ. ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಪ್ರಶ್ನೆಗಳು ಅನುಮಾನಗಳೇನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ. ನಮಸ್ಕಾರ.